ಕೊಟ್ಟಿಗೆಪಾಳ್ಯ ವಾರ್ಡ್ ಮತ್ತೆ ವಿನಾಯಕ ಲೇಔಟ್ ಎಲ್ಲರೂ ಜೊತೆಗೂಡಿ ಇವತ್ತು ಅದ್ದೂರಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಒಂದು 8:30 ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದಿರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲಾ ಕೊಟ್ಟಿಗೆಪಾಳ್ಯ ವಾರ್ಡ್ ಎಲ್ಲಾ ನನ್ನ ಸ್ನೇಹಿತರು ಮತ್ತೆ ಎಲ್ಲಾ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀರಿ. ನಮ್ಮ ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನ ನಾವು ಸುಮಾರು ಎಲ್ಲರೂ ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನ್ನೂರೋತ್ಸವ ತರ ನಾವು ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ನಮ್ಮ ನಾಗರಭಾವಿ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದೀವಿ. ಹಾಗೇನೆ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಆಶಿಯೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತೆ ನಾವೆಲ್ಲ ಒಗ್ಗೂಟ ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡ್ ಅನ್ನು ನಾವು ಇವತ್ತು ಬಿಡುಗಡೆ ಮಾಡಕ್ಕೆ ತೀರ್ಮಾನ ಮಾಡಿದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲ್ ಅಲ್ಲಿ ನೀವು ಏನೇ ಔಷಧಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದ್ರೂ ಸಹ ನಿಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತೆ ECG ಮತ್ತೊಂದು ಯಾವುದೇ ಆಗಿದ್ರೆ ಫ್ರೀ ಆಗಂತದ್ದು ಕೆಲವು ಎಲ್ಲ ನಿಮ್ಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಾವು. ನೋಡಿ, ಇವರೇ ಮಲ್ಟಿ ಸ್ಪೆಷಾಲಿಟಿ ಆಶ್ರಯ ಆಸ್ಪತ್ರೆ ಓನರ್ಸು. ಇವರು ಸಹಯೋಗದೊಂದಿಗೆ ನಾವು ಇದನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ ಅಂತ ಕೇಳ್ತೀವಿ. ಈ ತರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಆಗ ನಮ್ಮ ಎಲ್ಲ ಬಿಜೆಪಿ ಮುಖಂಡರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮುನರತ್ನ ಅವರ 63ನೇ ಹುಟ್ಟುಹಬ್ಬನ ಇದನ್ನ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವಿ ಅಣ್ಣ, ನಮ್ಮ ರಾಜಣ್ಣ, ನಮ್ಮ ಯೋಗಿ ಅಣ್ಣ, ಅಣ್ಣಣ್ಣ ಎಲ್ಲ ಸೇರ್ಕೊಂಡು ಈ ಭಾಗದ ಮುಖಂಡರುಗಳು ಎಲ್ಲ ಸೇರಿ ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಸಹ ತಿರುಪತಿಗೆ ತೆರಳಿರ್ತಾರೆ ತಿಮ್ಮಪ್ಪ ದರ್ಶನಕ್ಕಾಗಿ. ಆದ್ರಿಂದ ಎಲ್ಲ ವಾರ್ಡ್ ಅಧ್ಯಕ್ಷರು, ವಾರ್ಡ್ನ ಮುಖಂಡರುಗಳು, ಕಾರ್ಯಕರ್ತರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದಂತ ನಮ್ಮ ಗೋವಿಂದಣ್ಣ ಅವರು ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು, ಎಲ್ಲಾ ಮುಖಂಡರುಗಳು, ಕೊಟ್ಟಿಗೆಪಾಳ್ಯ ವಾರ್ಡ್ನ ಹರೀಶ್ ಅವರು, ನಾಗಣ್ಣ ಅವರು ಹಾಗೂ ಪ್ರತಿ ಎಲ್ಲಾ ಮುಖಂಡರುಗಳು ಹೆಸರು ಹೇಳ್ತಾ ಹೋದ್ರೆ ಮುನರತ್ನ ಅಭಿಮಾನಿಗಳು ಸಾಲ್ ಪಟ್ಟಿನೇ ಆಗುತ್ತೆ. ಅದೇ ಉಷಕ್ ಅವರು ಎಲ್ಲಾ ಸಹ ಈ ಒಂದು ಭಾಗದಲ್ಲಿ ಒಂದು ಮುನರತ್ನ ಅಭಿಮಾನಿ, ಮುನರತ್ನ ಹುಟ್ಟುಹಬ್ಬವನ್ನ ಒಂದು ಹಬ್ಬದ ವಾತಾವರಣ ಯಾವ ತರ ಅಂದ್ರೆ ಅವರ ಸ್ವಂತ ಹುಟ್ಟುಹಬ್ಬ ಯಾವ ತರ ಇರ್ತದೋ ಆ ರೀತಿಯ ಒಂದು ಕೊಟ್ಟಿಗೆಪಾಳ್ಯ ವಾರ್ಡ್ ನಲ್ಲಿ ತಂದ್ಕೊಂಡು ಎಲ್ಲಾ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಹಲವಾರು ಕಾರ್ಯಕ್ರಮ ಯಾವ ತರ ಅಂದ್ರೆ ಪ್ರಥಮವಾಗಿ ಒಂದು ಸಿಹಿ ಹಂಚುವ ಮೂಲಕ ಅಂದ್ರೆ ಒಂದು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಿ, ನೆಕ್ಸ್ಟ್ ಬೆಟ್ಟದ ಮಹಾಗಣಪತಿ ದೇವಸ್ಥಾನದ ಪೂಜೆ, ಅದಾದ ನಂತರ ಹನುಮಗಿರಿ ದೇವಸ್ಥಾನದಲ್ಲಿ ಪೂಜೆ, ಅದಾದ್ಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಹಾಗೂ ವಿಶೇಷವಾಗಿ ಸುಮ್ನಹಳ್ಳಿ ಸಿಗ್ನಲ್ಲಿ ಸುಮಾರು 10,000 ಜನಕ್ಕೆ 10 ಜನ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮನ ನಮ್ಮ ರಾಜರು ಹಮ್ಮಿಸಿದ್ದಾರೆ. ಅದಾದ ನಂತರ ನಮ್ಮ ರವಿಯಣ್ಣವರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಸೇರಿ ಒಂದು ನಿರಾಶ್ರಿತರಿಗೆ ಸುಮಾರು 1,500 ಜನ ನಿರಾಶ್ರಿತರಿದ್ದಾರೆ. ಅವರೆಲ್ಲರಿಗೂ ಸಹ ಹಣ್ಣಿನ ವಿತರಣೆ ಕಾರ್ಯಕ್ರಮ ಮುನರತ್ನ ಹುಟ್ಟುಹಬ್ಬ ಹಾಗೂ ರವಿಯಣ್ಣ ಪ್ರಯುಕ್ತ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರಿಗೂ ಸಹ ಹಣ್ಣಿನ ಹಂಚೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದೀವಿ.
ಹಾಗೂ ಇನ್ನು ಹಲವಾರು ಸಂಜೆಗೆ ಒಂದು ವಿಶೇಷವಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಇನ್ನು ಕೆಲವು ಭಾಗದಲ್ಲಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ರೀತಿ ಇತರೆ 63ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೀವಿ. ಮುನ್ನಣ್ಣನವರು ದೇವಸ್ಥಾನದಿಂದ ಬಂದಂತ ವಿಶೇಷವಾಗಿ ಅವ್ರ ಮಂಟಪವು ಸಹ ಹುಟ್ಟುಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಿದೀವಿ. ಇನ್ನು ಮುಂದಿನ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಮುಂದಿನ ನಾಯಕರಾದ ನಮ್ಮ ರವೀಣ್ ಅವರು ಮಾತಾಡಿ ಮುಂದಿನ ವಚನ ತಿಳಿಸ್ತಾರೆ. ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಾನುರಾಗಿ ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀ ಮುನಿರತ್ನಣ್ಣನವರ 63ನೇ ವರ್ಷದ ಈ ಅದ್ದೂರಿ ಹುಟ್ಟುಹಬ್ಬವನ್ನ ಅವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲರಿಗೂ ಶುಭವಾಗಲಿ. ಅವ್ರಿಗೂ ಕೂಡ ಭಗವಂತ ಮುನಿರತ್ನಣ್ಣವ್ರಿಗೆ, ಅವರ ಕುಟುಂಬಗಳಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ರಾಜರಾಜೇಶ್ವರಿ ಮತೆಯ ವರಪುತ್ರರಾದಂತಹ ಶ್ರೀಯುತ ಮುನಿರತ್ನರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಗೆಪಾಳ್ಯ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತು ಇಲ್ಲಿ ಕೊಟ್ಗೆಪಾಳ್ಯ ವಾರ್ಡಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದ ರೀತಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಇಚ್ಛೆ ಪಡುತ್ತೇನೆ.